ಕೇವಲ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ತನಗೆ ಸಂಬಂಧಪಡದ ಲವ್ ಮ್ಯಾಟರ್ನಲ್ಲಿ ಕೊತ್ವಾಲ ಕೈ ಹಾಕಿಬಿಟ್ಟಿದ್ದ. ಪ್ರೀತಿಸಿದ ಹುಡುಗಿಯ ತೆಕ್ಕೆಯಲ್ಲಿ ಜಗತ್ತನ್ನೇ ಮರೆತಿದ್ದ ವರದರಾಜ ನಾಯಕ್ ನೆಮ್ಮದಿಗೆ ಭಂಗ ಆಗಿತ್ತು. ಅದು ತನ್ನ ಕೈಯಲ್ಲಾಗೋ ಕೆಲಸ ಅಲ್ಲ ಅನ್ನೋದು ಗೊತ್ತಿದ್ರೂ ಆ ಹುಡುಗ ಕೊತ್ವಾಲನ್ನ ಕೊಲ್ಲೋ ಬಗ್ಗೆ ಯೋಚನೆ ಮಾಡ್ತಿದ್ದ. ಹಂಗಿದ್ದಾಗಲೇ ವರದರಾಜ ನಾಯಕ್ಗೆ ತೀರಾ ಅಚಾನಕ್ಕಾಗಿ ಶ್ರೀಧರ್ ಪರಿಚಯ ಆಗಿಬಿಟ್ರು. ಅವ್ರಿಗೂ ಕೂಡ ಕೊತ್ವಾಲ್ನ ಮೇಲೆ ಸಿಟ್ಟಿತ್ತು. ಅವರಿಬ್ಬರ ನಡುವೆ ವರ್ಕೌಟ್ ಆದದ್ದು ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ಅನ್ನೋ ಸಿಂಪಲ್ ಪಾಲಿಸಿ. ಶ್ರೀಧರ್ ಅವರಿಗೊಬ್ಬ ತಮ್ಮ ಇದ್ದಾರೆ, ವಸಂತ್ ಕುಮಾರ್ ಅಂತ. ಈಗ ಟ್ರಾಫಿಕ್ ಇನ್ಸ್ಪೆಕ್ಟರ್. ಗೊತ್ತಿಲ್ಲದವರು ನೋಡಿದ್ರೆ ಯಾರೋ ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿ ಅನ್ನಿಸ್ತಾರಾದ್ರೂ ಇವರು ಹಿಂದ್ಯಾವತ್ತು ತಮ್ಮ ಯೌವನದ ದಿನಗಳಲ್ಲಿ ಕನಕಪುರದಿಂದ ಬೆಂಗಳೂರಿಗೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಬಂದಾಗ ನಡೆದ ಘಟನೆಯಿಂದಾಗಿ ಈ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿಬಿಟ್ರು. ಅವ್ರು ಕನಕಪುರದಿಂದ ಕ್ರಿಕೆಟ್ ಮ್ಯಾಚ್ ನೋಡಿ ಬಂದರು ಇಂಡಿಯಾ ಪಾಕಿಸ್ತಾನ. ಈ ಕೊತ್ವಾಲ್ ಗ್ಯಾಂಗ್ ಜೋರಾಗಿತ್ತು, ಭರಭರಾಟಾಗಿತ್ತು ಬೆಂಗಳೂರು ಸಿಟಿನಲ್ಲಿ. ಅವೆಲ್ಲ ಖುಷಿ ಹೋರಾಟ ಟೈಮ್ನಲ್ಲಿ ಗುಂಡೂರು ಚೀಫ್ ಮಿನಿಸ್ಟರ್ ಆದ್ರು ಆ ಟೈಮಲ್ಲಿ ಇರಬೇಕು ಅಂತ. ಆ ಟೈಮಲ್ಲಿ ಈ ಕೊತ್ವಾಲ್ ಕರೋರು ಎಲ್ಲ ಯಾರು ಕಂಡು ಹರಿಪ್ರಸಾದ್ ಗ್ಯಾಂಗ್ ಥರ ಕಾಣೋರು ಆ ಟೈಮಲ್ಲಿ, ಕೊತ್ವಾಲ್ ಎಗ್ನೆಸ್ಟ್ ಅವ್ರಿಗೆ. ಅದಕ್ಕೆ ಹರಿಪ್ರಸಾದ್ ಗ್ಯಾಂಗ್ ಹಿಂಗೆ ಸಖತ್ ಹೈಟು ಪರ್ಸೆಂಟ್ ಸಖತ್ ಜ್ವರ ಬಾಡಿಬಿಟ್ರು ಅವರು. ಆ ಕಾರಣಕ್ಕೆ ಜೋರಾಗಿರೋರೆಲ್ಲ ಒಂದು ಟ್ರೂಪ್ನಲ್ಲಿ ಕೊತ್ವಾಲ್, ರಾಮಚಂದ್ರ, MC ಪ್ರಕಾಶ್, ಗೌರಿ ಟ್ರೂಪ್ ಇತ್ತು ಜಯರಾಜ್ ಅವ್ರ ಗ್ಯಾಂಗ್ನಲ್ಲಿ ಇರೋರು. ಅವ್ರು ಸಿಕ್ಸಿದ್ದವ್ರು ಹೊಡಿದ್ರು ಆ ಟೈಮಲ್ಲಿ. ಒಂದು ದಿನಕ್ಕೆ ಒಂದು 10-15 ಕಂಪ್ಲೇಂಟ್ ಮಾಡೋರು. ತನ್ನ ಇಮೇಜ್ನ ಬಿಲ್ಡಪ್ ಮಾಡೋಕ್ಕೋಸ್ಕರ ಆ ಟೈಮಲ್ಲಿ ಮಾಡ್ತಾವರು ಸಿಕ್ಸಿದ್ದವ್ರಿಗೆ. ಅದರಲ್ಲಿ ಇವರೊಬ್ಬನಿಗೆ ಹೊಡೆದಾಗ್ಬಿಟ್ರು, ಕಾಲಿಗೆ ಹೊಡೆದ್ಬಿಟ್ರು. ಹಳ್ಳಿಯಿಂದ ಒಂದು ನಿಮಿಷ ಗೊತ್ತಿಲ್ಲ, ಏನೋ ಟಫಾಗಿ ಸ್ವಲ್ಪ ಗುರಾಸ್ ನೋಡಿದ್ದಾರೆ, ರೌಡಿನ ಇರ್ಬೇಕಂತ ಹೊಡೆದಾಕ್ಬಿಟ್ರು. ಆಗ ಸಿಟ್ಟಿಗೆದ್ದು ಕೊತ್ವಾಲ್ನನ್ನ ಹುಡುಕ್ತಿದ್ರು ಶ್ರೀಧರ್. ಆಗ ಆ ಪಾತಕಿಯ ವಿರುದ್ಧ ಇನ್ನೊಬ್ಬ ಮನುಷ್ಯ ಟೀಮ್ ಕಟ್ಟಿದ್ರು. BK ಹರಿಪ್ರಸಾದ್. ಈಗ AICC ಜನರಲ್ ಸೆಕ್ರೆಟರಿ ಆಗಿ ಡೆಲ್ಲಿ ಲೆವೆಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರಲ್ಲ BK ಹರಿಪ್ರಸಾದ್. ಇವರು ಆವಾಗ ಕಾಲೇಜ್ ಯೂನಿಯನ್ ಎಲೆಕ್ಷನ್ ವಿಷಯದಲ್ಲಿ ಕೊತ್ವಾಲನ ಜೊತೆ ಕಿತ್ತಾಡ್ಕೊಂಡಿದ್ರು. ಇವರ ಜೊತೆಗಿದ್ರೆ ತಮ್ಮನ ಮೇಲೆ ನಡೆದ ಹಲ್ಲೆಯ ಸೇಡು ತೀರಿಸಿಕೊಳ್ಳಬಹುದು ಅಂದುಕೊಂಡಿದ್ರು ಶ್ರೀಧರ್. ಆ ಸಾಧ್ಯತೆಗಳು ಕಾಣಿಸದಿದ್ದಾಗ ಸಪರೇಟ್ ಆದ್ರು. ಆಗ ಅಚಾನಕ್ಕಾಗಿ ಸಿಕ್ಕವರು ವರದರಾಜ ನಾಯಕ್. ಇಬ್ಬರ ಟಾರ್ಗೆಟ್ ಒಂದೇ ಆಗಿತ್ತು. ಪ್ಲಾನ್ ಮಾಡಕ್ಕೆ ಶುರು ಮಾಡಿದ್ವಿ. ಪ್ಲಾನ್ ಏನು ಸೀರಿಯಸ್ಲಿ ಪ್ಲಾನ್ ಮಾಡಲಿಲ್ಲ. ಸಿಗಲ್ವಲ್ಲ ಕೈಗೆ ಇವನು ಕೊತ್ವಾಲ್ ರಾಮಚಂದ್ರ ಎಲ್ಲಿರ್ತಾನೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಅನ್ನೋದು ಸುಳ್ಳು. ಕೊತ್ವಾಲನ ಹೆಂಡತಿಗೆ ಬಿಟ್ರೆ ಆತನ ಟ್ರೂಪ್ನಲ್ಲಿದ್ದ ಇನ್ನೊಬ್ಬನಿಗೆ ಆತ ಎಲ್ಲಿರ್ತಾನೆ ಅನ್ನೋದು ಗೊತ್ತಿತ್ತು, ಸೀತಾರಾಮ್ ಶೆಟ್ಟಿಗೆ. ಕೊತ್ವಾಲ್ ಆ ಶೆಟ್ರನ್ನ ಬಿಟ್ರೆ ಇನ್ಯಾರನ್ನೂ ನಂಬ್ತಿರಲಿಲ್ಲ. ಇವನ ಮನೆ ಒಬ್ಬ ಸೀತಾರಾಮ್ ಶೆಟ್ಟಿ ಅಂತೇಳಿ ಅವನ ಬಲಗೈ ಬಂಟ ಆಗಿರ್ತಾನೆ. ಅವನಿಗೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಅವನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಇವನ ಮನೆ ನಿಖರವಾಗಿ. ಅಂಥ ನಂಬಿಕೆ ಕೊತ್ವಾಲ್ನಿಗೆ ಸೀತಾರಾಮ್ ಶೆಟ್ರ ಮೇಲೆ. ಆತನ ಗ್ಯಾಂಗ್ನ ಪೂರ್ತಿಯಾಗಿ ಮೇಂಟೈನ್ ಮಾಡ್ತಿದ್ದವರು, ಕೇಸ್ಗಳನ್ನ ನೋಡ್ಕೋತಿದ್ದವರು, ಮಾಮೂಲು ವಸೂಲ್ ಮಾಡಿಕೊಂಡು ಬರ್ತಿದ್ದವರೆಲ್ಲ ಶೆಟ್ರೆ. ಅವರಿಗೆ ಮಾತ್ರ ಕೊತ್ವಾಲ ಎಲ್ಲಿರ್ತಾನೆ ಅನ್ನೋದು ಪಕ್ಕಾ ಗೊತ್ತಿರ್ತಿತ್ತು. ಆ ವಿಷಯ ವರದರಾಜ್ ಮತ್ತು ಶ್ರೀಧರ್ಗೆ ಗೊತ್ತಿತ್ತು. ಆದ್ರೆ ಮುಂದೊಂದು ದಿನ ಖುದ್ದು ಸೀತಾರಾಮ್ ಶೆಟ್ರೆ ತಮ್ಮ ಜೊತೆ ಸೇರಿಕೊಂಡು ಕೊತ್ವಾಲನ್ನ ಮುಗಿಸೋದಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು ಮಾತ್ರ ಆ ಕ್ಷಣದಲ್ಲಿ ಗೊತ್ತಿರಲಿಲ್ಲ ಅಷ್ಟೇ. ಅಂಡರ್ವರ್ಲ್ಡ್ನಲ್ಲಿ ಯಾರೂ ಶಾಶ್ವತವಾದ ಮಿತ್ರರಲ್ಲ, ಯಾರೂ ಶಾಶ್ವತವಾದ ಶತ್ರುಗಳಲ್ಲ ಅನ್ನೋ ಮಾತಿಗೆ ಉದಾಹರಣೆ ಅದು. ಸೀತಾರಾಮ್ ಶೆಟ್ರನ್ನ ಕೊತ್ವಾಲ ತನ್ನ ಹೆಂಡತಿಗಿಂತಲೂ ಹೆಚ್ಚಾಗಿ ನಂಬಿದ್ದ. ಆದರೆ ಶೆಟ್ರು ಅದೇ ಕೊತ್ವಾಲ್ನ ತಲೆ ಮೇಲೆ ಸೈಜ್ಗಲ್ಲೆತ್ತಾಕಿ ಕೊಂದುಬಿಟ್ರು. ಹಾಗಾದರೆ ಸೀತಾರಾಮ್ ಶೆಟ್ರು ತಮ್ಮನ್ನ ಅಷ್ಟು ನಂಬಿದ್ದ ಗುರುವಿಗೆ ದ್ರೋಹ ಮಾಡಿದ್ರ? ಖಂಡಿತ ಇಲ್ಲ. ಅವರೊಂದು ವೇಳೆ ಕೊತ್ವಾಲ್ನನ್ನ ಕೊಂದಿರದಿದ್ರೆ ಅವನೇ ಇವರನ್ನ ಕೊಂದು ಬಿಡ್ತಿದ್ದ. ಅದೊಂದು ದಿನ ಕಬ್ಬಿನ ಗದ್ದೆಯಲ್ಲಿ ಶೆಟ್ರು ಅಚಾನಕ್ಕ ಕೇಳಿಸ್ಕೊಂಡ ಒಂದು ಮಾತು ಅವರ ಪ್ರಾಣ ಉಳಿಸಿತ್ತು. ಭೂಗತ ದೊರೆ ಕೊತ್ವಾಲನ ಪ್ರಾಣ ತೆಗೀತು. ಆ ಬಗ್ಗೆ ಮುಂದಿನ ವಾರ ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡ್ಕೊಳ್ದೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಬೆಂಗಳೂರಿನ ಭೂಗತಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಕನಿಷ್ಕಾ ಹೋಟೆಲ್ ದಾಳಿಯ ಬಗ್ಗೆ ಹೇಳಿದ್ವಿ ಹೋದವಾರ. ತಿಗಳರಪೇಟೆ ಗೋಪಿಯ ಕೊಲೆ ಪ್ರಯತ್ನದ ಕೇಸ್ನಲ್ಲಿ 10 ವರ್ಷ ಶಿಕ್ಷೆ ಅನುಭವಿಸಿದ್ದ ಡಾನ್ ಜಯರಾಜ್ 4 ತಿಂಗಳ ಮೊದಲೇ ಹೊರಗೆ ಬರೋದಕ್ಕೆ ಬೂಟ್ ಹೌಸ್ ಕುಮಾರ ಅಲಿಯಾಸ್ ಆಯಿಲ್ ಕುಮಾರ್ನು ಸಹಾಯ ಮಾಡಿದ್ದ. ಆದರೆ ಹೊರಗೆ ಬಂದ ಜಯರಾಜ್ ಮೊಟ್ಟ ಮೊದಲು ಮಾಡಿದ ಕೆಲಸ ಅಂದರೆ ಕುಮಾರ್ನ ಕೈಯಿಂದ ಆಯಿಲ್ ಬಿಸ್ನೆಸ್ ಕಿತ್ಕೊಂಡಿತ್ತು. ಅದರಿಂದ ಹೊಡೆತ ಬಿದ್ದಿದ್ದು ಕೇವಲ ಆಯಿಲ್ ಕುಮಾರ್ನಿಗೆ ಮಾತ್ರ ಅಲ್ಲ, ಆ ಕಾಳದಂಧೆಯ ಕಪ್ಪ ಕಾಣಿಕೆ ತಗೋತಿದ್ದ ಕೊತ್ವಾಲ್ ರಾಮಚಂದ್ರ ಕೂಡ ಕಂಗಾಲಾಗಿದ್ದ. ಆಗ ಇಬ್ಬರು ಸೇರಿ ಜಯರಾಜನ್ನ ಎತ್ತು ಬಿಡೋದಕ್ಕೆ ಒಂದು ಸ್ಕೆಚ್ ಹಾಕಿದರು. ಬೆಂಗಳೂರು ಅಂಡರ್ ವರ್ಲ್ಡ್ನ ಅನಭಿಷಿಕ್ತ ದೊರೆ ಜಯರಾಜನನ್ನ ತಾವು ಹೊಡೆದು ಹಾಕ್ತಿವಿ ಅನ್ನೋ ಕಾನ್ಫಿಡೆನ್ಸ್ ಆಯಿಲ್ ಕುಮಾರ ಮತ್ತು ಕೊತ್ವಾಲ್ ರಾಮಚಂದ್ರನಿಗೆ ಅದೆಷ್ಟಿತ್ತು ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಆಸ್ಪತ್ರೆಯೊಂದರಲ್ಲಿ ದುಡ್ಡು ಕೊಟ್ಟು ಘಟನೆ ನಡೆದಾಗ ತಾವು ಅಲ್ಲೇ ಅಡ್ಮಿಟ್ ಆಗಿದ್ವಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಂದ್ಬಿಟ್ಟಿದ್ರು. ಕೊಲೆ ಕೇಸು ತಮ್ಮ ಮೇಲೆ ಬಿದ್ರೆ ಸಪೋರ್ಟ್ಗಿರ್ಲಿ ಅಂತ ಆ ಎಚ್ಚರಿಕೆ. ಅಲ್ಲಿಂದ ಬಂದ ಮೇಲೆ ಕೊತ್ವಾಲ ತನ್ನ ಒಂದು ಕೆಲಸಕ್ಕೆ ತಯಾರಾಗಿ ಅಂತ ಹುಡುಗರಿಗೆ ಹೇಳಿ ಕಳಿಸಿದ. ಯಥಾ ಪ್ರಕಾರ ಯಾರೋ ಕಾಂಜಿ ಪಿಂಜಿ ಜನರನ್ನ ಹೊಡೆದು ಬರೋದು ಅಂತಾನೆ ಹುಡುಗರು ಮಚ್ಚು ಚೀಲಕ್ಕೆ ಹಾಕೊಂಡು ತಯಾರಾದ್ರು. ಒಂದು ಫೂಲಿಶ್ ಮುಟ್ಟಾಳಿ ಕೆಲಸ ಅವನು ಏನ್ ಮಾಡಿದಾನೆ ಅಂತಂದ್ರೆ, ಯಾರಿಗೆ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ತನ್ನ ಹುಡುಗರಿಗೆ ಹೇಳ್ಬೇಕಾಗಿತ್ತು. ಹೇಳ್ದಿರಾನೆ ನಾವೊಬ್ರಿಗೆ ಅಟ್ಯಾಕ್ ಮಾಡ್ತಾ ಇದೀವಿ, ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಕಾನಿಷ್ಕಾಗೆ ಬಾ ಅಂತ ಹೇಳ್ಬಿಟ್ಟು ಇದೇ ಬೂಟ್ ಹೌಸ್ ಕುಮಾರ್ ಕೈನಲ್ಲಿ ಫೋನ್ ಮಾಡಿಸ್ತಾರೆ ಅವರಿಗೆ, ಜಯರಾಜ್ಗೆ. ಬಾಂಬೆಯಿಂದ ಯಾವುದೋ ಒಂದು ಪಾರ್ಟಿ ಬಂದಿದೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬನ್ನಿ ಅಂದ್ಬಿಟ್ಟು. ಆಯಿಲ್ ಕುಮಾರ ಫೋನ್ ಮಾಡಿದಾಗ ಅಲ್ಲಿಂದ ಎದ್ದು ಒಬ್ಬಿಬ್ರು ಹುಡುಗರ ಜೊತೆ ಬಟ್ಟ ಬರಿಗೆಯಲ್ಲಿ ಕಾಲ್ನಡಿಗೆಯಲ್ಲೇ ಕಾನಿಷ್ಕಕ್ಕೆ ಬಂದುಬಿಟ್ಟ. ಕತ್ತಲಲ್ಲಿ ನಡೆದು ಬರ್ತಿದ್ದ ದೊಡ್ಡ ಆಳು ಜಯರಾಜನನ್ನ ಸ್ಪಷ್ಟವಾಗಿ ಗುರುತಿಸಿ ಸಿಗ್ನಲ್ ಕೊಟ್ಟವನು ಅಲ್ಲೇ ಹತ್ತಿರದ ಕಾರೊಂದರಲ್ಲಿ ಕುಂತಿದ್ದ ಆಯಿಲ್ ಕುಮಾರ. ಬೇಟೆ ಆಯಾಕಟ್ಟಿನ ಜಾಗಕ್ಕೆ ಬಂದಿತು ಅನ್ನೋದು ಗೊತ್ತಾಗ್ತಿದ್ದಂತೆಯೇ ಚಾರ್ಜ್ ಅಂತ ಆದೇಶ ಕೊಟ್ಟವನು ಕೊತ್ವಾಲ. ತಾವು ಯಾರನ್ನ ಕೊಲ್ಲೋದಕ್ಕೆ ಬಂದಿದ್ದೀವಿ ಅನ್ನೋದು ಆ ಕ್ಷಣದ ತನಕ ಗೊತ್ತಿಲ್ಲದ ಹುಡುಗರು ದಣಿಯ ಅಪ್ಪಣೆ ಸಿಕ್ತಿದ್ದಂತೆಯೇ ನುಗ್ಗಿಬಿಟ್ರು. ತೀರಾ ಹತ್ತಿರಕ್ಕೆ ಹೋದ ಮೇಲೆಯೇ ಅವರಿಗೆ ಗೊತ್ತಾದದ್ದು ಎದುರಿಗಿರೋನು ಬೆಂಗಳೂರಿನ ಭೂಗತಲೋಕದ ಅನಭಿಷಿಕ್ತ ದೊರೆ MP ಜಯರಾಜ್ ಅನ್ನೋದು. ಅವರ ಕೈಕಾಲೆ ತಣ್ಣಗಾಗಿಬಿಟ್ಟು ಅವರನ್ನ ದಾಳಿ ಮಾಡೋದಕ್ಕೆ ಮುಂದೆ ಬಿಟ್ಟ ಕೊತ್ವಾಲ ತಾನು ಮಾತ್ರ ಕಾಂಪೌಂಡಿನ ಕತ್ತಲ ಮೂಲೆಯೊಂದರಲ್ಲಿ ನಿಂತು ಬಿಟ್ಟಿದ್ದ. ದೊಡ್ಡ ಫೈಟರು, ಜಿಗ್ಯಾಂಟಿಕ್ ಪರ್ಸನಾಲಿಟಿ, ಹಾಗೆ ಹೀಗೆ ಅಂತೆಲ್ಲ ಕೊತ್ವಾಲ್ಗೆ ಹೇಳ್ತಾರೆ, ಇಡೀ ಬೆಂಗಳೂರಾಗ ಹೇಳ್ತೈತೆ. ಆದರೆ ಆತನೇ ಒಬ್ಬ ಬಾಸ್ ಆದವನು, ಆತ ಫಸ್ಟ್ ಹೋಗಿ ಮುನ್ನುಗ್ಗಿ ಅಟ್ಯಾಕ್ ಮಾಡಬೇಕಾಗಿತ್ತೆ ವಿನ ಆತ ನಿಂತ್ಕೊಂಡು ಚಾರ್ಜ್ ಅನ್ನಂತೆ. ಚಾರ್ಜ್ ಅಂದಿದ ತಕ್ಷಣ ನೋಡಿದ್ದಾರೆ ಅವ್ರ ಹುಡುಗರು 10-15 ಜನ ಹೋಗಿ ಹೊಡಿಯಕ್ಕೆ ಹೋಗ್ತಾರೆ. ನೋಡಿದ್ರೆ ಜಯರಾಜು ಕಾನಿಷ್ಕಾ ಕಡೆ ಹೋಗಿದ್ದಾನೆ. ಅವ್ರೇನು ಮಾಡಿದ್ರು, ಇನ್ನೂ ಉಲ್ಟಾ ಹೊಡೆದವ್ರು ಯಾರಿದ್ರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ಬಿಟ್ರು, ಜಯರಾಜನ್ ಬಿಟ್ಬಿಟ್ರು. ಅಲ್ಲಿಗೂ ಯಾರೋ ಒಬ್ರು ಬೆನ್ಗೆ ಹಾಕಿದ್ದಾರೆ ಚಾಕು, ಅದು ಮಚ್ಚಿನಲ್ಲಿ ಹೊಡೆದಿರೋದು ಸ್ವಲ್ಪ ಬೆನ್ಗೆ ಗೇಟ್ ಬಿತ್ತಂತೆ. ಈತ ಹೋಗಿ ಕಾನಿಷ್ಕಾ ಒಳಗಡೆ ಹೋಗಿ ಒಂದು ಸ್ಟೋರ್ ರೂಮ್ನಲ್ಲಿ ಔತ್ಕೊಂಡು ಬಿಡ್ತಾನೆ. ಕೈಯಲ್ಲಿ ಮಸದ ಮಚ್ಚುಗಳು, ಜೊತೆಗೆ ಫೈಟ್ ಮಾಡಬಲ್ಲ ಹುಡುಗರು, ಬರಿಗೈಯಲ್ಲಿ ಬಂದಿರೋ ಶತ್ರು. ನಿರ್ಮಾನುಷ ಕಾನಿಷ್ಕಾ ಹೋಟೆಲ್ನ ಆವರಣ. ಒಂದು ಕೊಲೆ ಮಾಡಿ ಮುಗಿಸೋದಕ್ಕೆ ಹೇಳಿ ಮಾಡಿಸಿದಂತಿತ್ತು ಆ ಸಿಚುವೇಶನ್. ಆದ್ರೆ ಜಯರಾಜನಂಥ ದೈತ್ಯನನ್ನು ಕೊಂದು ಮುಗಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿದ್ದ ಮಾನಸಿಕ ಸಿದ್ಧತೆನೇ ಇರಲಿಲ್ಲ. ಕೊತ್ವಾಲ ಜಾಣನಾಗಿದ್ರೆ ಜಯರಾಜನನ್ನ ಕೊಲ್ಲೋದಕ್ಕೆ ಹೋಗ್ತಿರೋದು ಅಂತ ಹೇಳಿಯೇ ತನ್ನ ಹುಡುಗರನ್ನ ಕರ್ಕೊಂಡು ಬರಬೇಕಿತ್ತು. ತಾನೇ ಮೊದಲು ನುಗ್ಗಿ ಮುಂಚೂಣಿಯಲ್ಲಿ ನಿಂತು ಮಚ್ಚು ಬೀಸಬೇಕಿತ್ತು. ಕೊತ್ವಾಲ ಎಡವಟ್ಟು ಮಾಡ್ಕೊಂಡು ಬಿಟ್ಟ. ತಾವು ಜಯರಾಜನ್ನ ಕೊಲ್ಲಬೇಕು ಅನ್ನೋ ಶಾಕ್ನಿಂದ ಚೇತರಿಸಿಕೊಳ್ಳೋದಕ್ಕಿಂತ ಮೊದಲೇ ತಮ್ಮ ಕ್ಯಾಪ್ಟನ್ ಹೆದರಿ ದೂರ ನಿಂತಿದ್ದಾನೆ ಅನ್ನೋದನ್ನ ನೋಡಿ ಹುಡುಗರು ಹೆದರಿಬಿಟ್ರು. ಜಯರಾಜ್ ಕಾನಿಷ್ಕಾ ಹೋಟೆಲ್ನೊಳಕ್ಕೆ ನುಸುಳಿ ಪರಾರಿಯಾಗಿಬಿಟ್ಟ. ಹುಲಿ ಅರೆ ಜೀವವಾಯ್ತು ಅನ್ನೋದು ಗೊತ್ತಾಗ್ತಿದ್ದಂತೆ ಇನ್ನು ನಾನು ಸತ್ತೆ ಅಂತ ಅಕ್ಟೋಬರ್ನ ಚಳಿಯಲ್ಲೂ ಕುಳಿತ ಕಾರ್ನಲ್ಲೇ ಬೆವತ್ತು ಬಿಟ್ಟವನು ಆಯಿಲ್ ಕುಮಾರ. ಆಗ
ಸದ್ದಿಲ್ಲದೆ ಕಾರು ತಿರುಗಿಸಿಕೊಂಡು ಹೋದವನಿಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. 6ನೇ ದಿನ ಬೆಳಗಾಗ್ತಿದ್ದಂತೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊರಟವನು ಬಂದು ತಲುಪಿದ್ದು ಜಯರಾಜ್ ಮನೆಗೆ. ಈ ಆಯಿಲ್ ಕುಮಾರ್ ಮೇಲೆ ನಮ್ಮಣ್ಣ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ. ಅದೂ ನಮಗೆ ಗೊತ್ತು, ಅಂದ್ಕೊಂಡಿದ್ರು ಅಂತಲೂ ಗೊತ್ತು. ಆಮೇಲೆ ಏನು ಮಾಡ್ದೆ, ಅವನು ಇದೇ ಮನೆಯಲ್ಲೇ, ನಮ್ಮ ಮನೇಲೇ ಅವನ ಹೆಂಡ್ತಿ 2 ಮಕ್ಕಳು, ಅವನ ಮಕ್ಕಳನ್ನ ಕರ್ಕೊಂಬಂದು ಅವನ ಹೆಂಡ್ತಿ ರೀಟಾ ಅನ್ನೋಳು ಬಂದ್ಲು. ಅವನು ಬಂದು ನಮ್ಮಣ್ಣ ಇಲ್ಲಿ ಎಲ್ಲ ಜನ ಕೂತ್ಕೊಂಡಿದ್ರು. ಅಣ್ಣ 1 ನಿಮಿಷ ಮಾತಾಡಬೇಕು ಅಂತ ಅಂದ್ಲು. ಅವಳೇ ಬಂದು ಆ ರೀಟಾ ಅನ್ನೋಳು. ಆಮೇಲೆ ಏನು ಮಾಡಿದ್ರು, ನಮ್ಮಣ್ಣ ಮಾಡಿ ಮೇಲೆ ಹೋದ್ರು. ಮಾಡಿ ಮೇಲೆ ಕರ್ಕೊಂಡೋಗ್ಬಿಟ್ಟು ನಮ್ಮಣ್ಣನ ಕಾಲು ಹಿಡ್ಕೊಬಿಟ್ರು. ಅವನ ಹೆಂಡ್ತಿ ಮಕ್ಕಳು ಎಲ್ಲ ಕಾಲಿಗೆ ಬೀಳಿಸ್ದ. ನಮ್ಮಣ್ಣನ ಕಾಲಿಗೆ ಬಿದ್ದರು. ನಾವು ಕಣ್ಣಲ್ಲಿ ನೋಡಿದ್ದೀವಿ. ತಪ್ಪಾಯಿತು ನಾವು ಮಾಡಿದ್ದು, ಯಾವುದು ನಿಮಗೆ ತೊಂದರೆ ಕೊಡೋದಿಲ್ಲ. ಆವಾಗ ನಮ್ಮ ತಂದೆ ಬದುಕಿದ್ರಾಗ ಇನ್ನೂ ನಮ್ಮ ತಂದೆ ಹೇಳಿದ್ರು, ನೋಡೋ ಅವನು ಕಳ್ಳ ಇದ್ದಂಗೆ ಅವನ್ನ ನಂಬೇಡ ಅಂತ ಹೇಳಿದ್ರು ನಮ್ಮ ತಂದೆ. ನಾವೇ ಇದ್ದೋ, ಸಾಕ್ಷಿ ನಾನೇ ಇದ್ದೀನಿ. ಆವಾಗಿನ್ನು ಜಯರಾಜ್ನ ತಂದೆ ಪುಟ್ಟಸ್ವಾಮಪ್ಪನವರು ಬದುಕಿದ್ರು. ಆಯಿಲ್ ಕುಮಾರ ಡಾನ್ಗೆ ಕಪ್ಪ ಕಾಣಿಕೆ ಅರ್ಪಿಸಿ ಪ್ರಾಣಭಿಕ್ಷೆ ಕೇಳ್ತಿದ್ರೆ ಮಗನ್ನ ಒಳಕ್ಕೆ ಕರೆದ ಪುಟ್ಟಸ್ವಾಮಪ್ಪನವರು ಆ ಶಕುನಿಯನ್ನ ನಂಬಬೇಡ ಅಂತ ಬುದ್ಧಿ ಹೇಳಿದ್ರು. ಜೊತೆಗಿದ್ದ ಹುಡುಗರು ಕೂಡ ಇವತ್ತು ಆಯಿಲ್ ಕುಮಾರನ್ನ ಇಲ್ಲೇ ಮುಗಿಸ್ಬಿಡೋಣ ಅಂತ ತುಂಬಾ ಹೇಳಿದ್ರು. ಆದ್ರೆ ಜಯರಾಜ್ನ ಮನಸ್ಸಿನಲ್ಲಿ ಅದೇನಿತ್ತೋ ಏನೋ, ತಪ್ಪಾಯ್ತು ಅಂತಿದ್ದಾನೆ, ಬದುಕೊಳ್ಳಿ ಬಿಡಿ ಅಂದುಬಿಟ್ಟ. ಆ ನಿರ್ಧಾರದಿಂದ ಮುಂದೆ ತಾನೊಂದು ದಿನ ಪಶ್ಚಾತ್ತಾಪ ಪಡೋದಕ್ಕೂ ಅವಕಾಶ ಸಿಗದಷ್ಟು ಬರ್ಬರವಾಗಿ ಕೊಲೆಯಾಗ್ತೀನಿ ಅಂತ ಆವತ್ತು ಜಯರಾಜ್ಗೆ ಅನಿಸಿರಲೇ ಇಲ್ಲ. ಶರಣು ಅಂತ ಬಂದವನಿಗೆ ಪ್ರಾಣಭಿಕ್ಷೆ ಕೊಟ್ಟು ಕಳಿಸಿದೆ ಅಂತ ತನ್ನ ದೊಡ್ಡ ಗುಣದ ಬಗ್ಗೆ ತಾನೇ ಹೆಮ್ಮೆ ಪಟ್ಟುಕೊಂಡು ಸುಮ್ಮನಾಗಿದ್ದ. ಆ ಕಡೆ ಪೊಲೀಸರು ಕಾನಿಷ್ಕಾ ಹೋಟೆಲ್ ಅಸಾಲ್ಟ್ನ ತನಿಖೆಗೆ ನಿಂತಿದ್ರು. ಆಗ ತೀರಾ ಅಚಾನಕ್ಕಾಗಿ ಕೇಳಿ ಬಂದಿದ್ದು ಬೆಂಗಳೂರಿನ ಆಗರ್ಭ ಶ್ರೀಮಂತ ಕುಟುಂಬವೊಂದರ 20ರ ಪ್ರಾಯದ ಎಳಸು ಹುಡುಗನ ಹೆಸರು. ಅಂಡರ್ವರ್ಲ್ಡ್ನಲ್ಲಿ ಛಕ್ ಅಂತ ಕಾಣಿಸಿಕೊಂಡು ದೊಡ್ಡದೊಂದು ಕೊಲೆ ಮಾಡಿ ಬಂದಷ್ಟೇ ವೇಗವಾಗಿ ಸೈಡಿಗೆ ಸರಿದು ಹೋದ ಹುಡುಗ ಆತ. ಏನೇ ಮಾಡಿದ್ರೂ ಪ್ರೇಮಿಗಳ ವಿಷಯಕ್ಕೆ ಮಾತ್ರ ಬರಬೇಡಿ ಅಂತ ಭೂಗತ ಲೋಕಕ್ಕೊಂದು ಸಂದೇಶ ಕೊಟ್ಟು ಹೋದವನು ಆತ. ಮಚ್ಚು ಲಾಂಗುಗಳ ಜಗತ್ತಿನಲ್ಲಿ ಹಾದು ಹೋದ ಆ ಲವ್ ಸ್ಟೋರಿಯ ಬಗ್ಗೆ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಕಾನಿಷ್ಕಾ ಹೋಟೆಲ್ ಹತ್ರ ನಡೆದ ಡಾನ್ ಜಯರಾಜ್ ಕೊಲೆ ಪ್ರಯತ್ನದ ಕೇಸಿನ ತನಿಖೆ ಶುರುವಾಗಿತ್ತು. ಆಗ ಪೊಲೀಸರಿಗೆ ಸಿಕ್ಕಿದ್ದು ಒಂದು ಕಾರ್ ನಂಬರ್. ಜಯರಾಜ್ ಮೇಲೆ ಮಚ್ಚು ಬೀಸಿದ ಕೊತ್ವಾಲ್ನ ಹುಡುಗರು ಅದೇ ಕಾರ್ನಲ್ಲಿ ಕಾನಿಷ್ಕಾ ಹೋಟೆಲ್ಗೆ ಬಂದು ಇಳಿದಿದ್ರು. ಆ ನಂಬರ್ ಬೆನ್ನತ್ಕೊಂಡು ಹೋದವರಿಗೆ ಸಿಕ್ಕಿಬಿದ್ದವನು ಜಸ್ಟ್ 20 ವಯಸ್ಸಿನ ಒಬ್ಬ ಹುಡುಗ. ದಕ್ಷಿಣ ಬೆಂಗಳೂರಿನ ಆಗರ್ಭ ಶ್ರೀಮಂತ ಕುಟುಂಬವೊಂದರ ಕೊನೆಯ ಮಗನಾಗಿದ್ದ ಆತ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತು ತನ್ನ ಲವ್ ಸ್ಟೋರಿ ಹೇಳ್ಕೊಂಡಿದ್ದ. ಅದೇ ಕತೆ 20 ವರ್ಷಗಳ ನಂತರ ಒಂದು ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಅಂತ ಅವತ್ಯಾರೂ ಅಂದ್ಕೊಂಡಿರಲಿಲ್ಲ. ಆ ದಿನಗಳು ಸಿನಿಮಾಕ್ಕೆ ಸ್ಫೂರ್ತಿಯಾದದ್ದೇ ಆವತ್ತು ಕಾನಿಷ್ಕಾ ಹೋಟೆಲ್ ಕೇಸಿಗೆ ಪೊಲೀಸರು ಕರ್ಕೊಂಡು ಬಂದಿದ್ದ ಎಳಸು ಹುಡುಗನ ಲವ್ ಸ್ಟೋರಿ. ಸಿನಿಮಾದಲ್ಲಿ ಆ ಪಾತ್ರವನ್ನ ನಟ ಚೇತನ್ ಮಾಡಿದ್ದಾರೆ. ರಿಯಲ್ ಲೈಫ್ನಲ್ಲಿ ಆ ಹುಡುಗನ ಹೆಸರು ವರದರಾಜ್ ನಾಯಕ್. ನಾನು ಭಾಳ ಚಿಕ್ಕ ಹುಡುಗ, ಆಮೇಲೆ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಆದರೆ ನಾನು ಇನ್ನೊಂದು ಕಡೆ ಪ್ರೀತಿ ಮಾಡ್ತಾಯಿದ್ದೆ. ಹಾಗಾಗಿ ಈ ಎರಡರ ಮಧ್ಯದ ನಾನು ಸಿಕ್ಕಾಕೊಂಡೆ. ಇಲ್ಲೂ ಹೌದು ಅಲ್ಲೂ ಹೌದು. ಆದರೆ ಅವ್ರದ್ದು ಎಷ್ಟು ಪ್ರೀತಿ ಇತ್ತು ಅಂತಂದರೆ ಅದನ್ನು ತಪ್ಪಿಸ್ಲೇಬೇಕು ಅಂತೇಳಿ ಪೊಲೀಸ್ನವ್ರಿಗೆ, ರೌಡಿಗೆ ಎಲ್ಲರೂ ನನ್ನಿಂದ ಬಿಟ್ಟರು. ಪೊಲೀಸ್ನವ್ರನ್ನೂ ಬಿಟ್ಟರು. ಫಸ್ಟ್ ಕರ್ಕೊಂಡೋಗಿದ್ದೆ ಪೊಲೀಸು. ಕರ್ಕೊಂಡೋಗಿ ನಾನೇ ಅವ್ರ ಹತ್ರ ಸಪೋರ್ಟ್ ಹೋಗಿದ್ದು ಒಂದು ಸರಿ. ಯಾರು ನನಗೆ ಎಂಟರ್ಟೈನ್ ಮಾಡಲಿಲ್ಲ ಅವಾಗ. ಯಾರೋ ಚಿಕ್ಕ ಹುಡುಗ ಬಂದಾನೆ ಅಂತ ಹೇಳಿ ಕಳಿಸ್ಬಿಟ್ರು. ಎಷ್ಟು ವಯಸ್ಸು ನಿಮ್ಗಾಗ? ನಾನು ಕಮಿಷನರ್ ಆಫೀಸ್ಗೆ ಹೋದಾಗ ನನಗೆ 17 ಇಯರ್ಸ್. 17 ಇಯರ್ಸ್ ಲವ್ ಮಾಡೋದು ತಪ್ಪಲ್ವಾ ನೀವು? ಲವ್ ಕೇಳಿ ಮಾಡ್ತಾರೆ, ಅದು ಆಯ್ತದು.
ಇದು ವರದರಾಜ್ ನಾಯಕರ ಆವತ್ತಿನ ಕಥೆ. ಫುಡ್ ಬಿಸ್ನೆಸ್ ಇಟ್ಕೊಂಡಿದ್ದ ಶ್ರೀಮಂತ ಉದ್ಯಮಿಯ ಮುದ್ದಿನ ಮಗ. 18 ತುಂಬೋ ಮೊದಲೇ ಓಡಾಡೋದಕ್ಕೆ ಕಾರು. ಆ ವಯಸ್ಸಿನಲ್ಲೇ ಗರ್ಲ್ ಫ್ರೆಂಡ್. ವಯಸ್ಸಲ್ಲದ ವಯಸ್ಸಿನಲ್ಲಿ ಮಗ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಅನ್ನೋದೊಂದೇ ಅಪ್ಪನ ಸಿಟ್ಟು. ಕೂತ್ಕೊಂಡು ಮಾತಾಡಿದ್ರೆ ಆಗ್ತಿತ್ತು. ಆದ್ರೆ ಅವ್ರ ತಲೆಯಲ್ಲಿ ಅದೇನಿತ್ತೋ ಏನು. ತಮ್ಮ ಪರಿಚಯದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಫೋನ್ ಮಾಡಿ ನಮ್ಮ ಹುಡುಗನಿಗೆ ಸ್ವಲ್ಪ ಗದರಿಸಿ ಬುದ್ಧಿ ಹೇಳಿ ಅಂದುಬಿಟ್ರು. ಫಸ್ಟು ಪೊಲೀಸು ಲಾಕಪ್ಗೆ ಹಾಕ್ಸಿದ್ರು. ಒಂದು ರಾತ್ರಿ ಚೆನ್ನಾಗಿ ಹೊಡೆದ್ರು. ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ಕಾಲಡಿಗೆಲ್ಲ ಹೊಡೆದ್ರು, ಕಾಲೆಲ್ಲ ಊದಿಸಿದ್ರು. ಲಾಠಿ ಮುರಿತು ಒಂದು ಕೋಲ್ ಅವ್ರದ್ದು. ಅದೇ ಲವ್ ಮಾಡ್ತೀಯ ಅಂತೇಳಿ. ಈ ವಯಸ್ಸಲ್ಲಿ ನಿಂಗೆ ಲವ್ ಬೇರೆನಾ ಅಂತೇಳಿ. ನಾನು ಹೇಳ್ತೇನೆ ಲವ್ ಬಿಟ್ಟು ನಾನು ಏನು ಮಾಡಿದ್ದೀನಿ, ತಪ್ಪೇನು ಮಾಡಿದ್ದೀನಿ? ನಾನೇನು ಕ್ರೈಮ್ ಮಾಡಿಲ್ಲ, ನಾನು ಯಾರಿಗೂ ಏನು ಇದು ಮಾಡಿಲ್ಲ. ನಾನು ಒಂದು ಪ್ರೀತಿ ಮಾಡೋದು ತಪ್ಪ? ಹೌದು. ನಂತರ ನೀವೇನು ಮಾಡಿದ್ರಿ? ಅದೇ ನಾನು ಅವಾಗ ಊಟ ಮಾಡಿರಲಿಲ್ಲ. ಬೆಳಿಗ್ಗೆನೇ ಕರ್ಕೊಂಡು ಹೋಗಿದ್ರು. ಬೆಳಗಿಂದ ರಾತ್ರಿವರೆಗೆ ಹೋಗಿ ಮಾರನೇ ದಿವಸ ರಾತ್ರಿವರೆಗೆ ಬೆಳಿಗ್ಗೆವರೆಗೆ ಇಟ್ಕೊಂಡಿದ್ರು. ಅವ್ರು ಊಟ ತಿಂಡಿ ಏನು ಕೊಟ್ಟರು ನಾನು ತೊಗೊಂಡಿಲ್ಲ. ಅವ್ರಿಗೆ ಭಯ ಶುರು ಆಗೋಯ್ತು ಅಂಥೇಳಿ ಬೆಳಿಗ್ಗೆ ಆಮೇಲೆ ಇದು ಫಾಲ್ಸ್ ಕೇಸ್ ಒಂದು ಹಾಕ್ಬಿಟ್ಟು ಕಳಿಸ್ಬಿಟ್ರು ಮನೆಗೆ. ಪೊಲೀಸರ ಬಡಿತಕ್ಕೂ ಮಗ ಹೆದರಿದಿದ್ದಾಗಲಾದ್ರೂ ಅಪ್ಪ ಆದವರು ಮಗನ್ನ ಕೂಡಿಸಿಕೊಂಡು ಮಾತಾಡಬೇಕಿತ್ತು. ಆದ್ರೆ ಯಾರೋ ಪರಿಚಯದವರನ್ನ ಕರೆದು ಬೆಂಗಳೂರಿನಲ್ಲಿ ಲೀಡಿಂಗ್ ರೌಡಿ ಯಾರು ಅಂತ ಕೇಳಿದ್ದಾರೆ. ಅವರು ಹೇಳಿದ್ದು ಕೊತ್ವಾಲನ ಹೆಸರು. ಆಗ ಜೈರಾಜ್ ಇನ್ನೂ ಜೈಲಿನಲ್ಲಿದ್ದ. ಈತನ ಹೆಸರು ಭರ್ತಿಯಾಗಿ ಚಾಲ್ತಿಯಲ್ಲಿತ್ತು. ತಕ್ಷಣ ಕೊತ್ವಾಲನ್ನ ತಮ್ಮ ಆಫೀಸ್ಗೆ ಕರೆಸಿಕೊಂಡ ಅವರು ನನ್ನ ಮಗನ್ನ ಆ ಹುಡುಗಿಯಿಂದ ದೂರ ಮಾಡು, ಇದು ಅಡ್ವಾನ್ಸು ಅಂತ ಒಂದು ನೋಟಿನ ಕಂತೆ ಕೊಟ್ರು. ದುಡ್ಡು ಕೊಟ್ರೆ ಯಾವ ಕೆಲಸಕ್ಕಾದ್ರೂ ಕೈ ಹಾಕ್ತಿದ್ದ ಆ ಪಾತಕಿಗೆ ಅದೇನು ದೊಡ್ಡ ಕೆಲಸ ಅನ್ನಿಸ್ಲಿಲ್ಲ. ಮುಂದೊಂದು ದಿನ ಆ ಡೀಲೆ ತನ್ನ ಪಾಲಿಗೆ ಸಾವಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ಅಡ್ವಾನ್ಸ್ ತಗೊಂಡ್ಬಿಟ್ಟ. ಆಗ ಶುರುವಾಯ್ತು ವರದರಾಜ್ಗೆ ಟಾರ್ಚರ್. ನನಗೆ ಜಯನಗರ್ 4th ಬ್ಲಾಕಲ್ಲಿ ಬಂದು, ಇಲ್ಲ ತುಂಬ ಸರಿ ಆಗಿದೆ. 4th ಬ್ಲಾಕಲ್ಲಿ ಆಗಿದೆ, ಇನ್ನೊಂದ್ಸಲಿ ಸೌತ್ ಎಂಡಲ್ಲಿ ಆಗಿದೆ, ಇನ್ನೊಂದ್ಸಲಿ 7th ಬ್ಲಾಕಲ್ಲಿ ಆಗಿದೆ. ಅವನ ಜೊತೆ ಇನ್ನೊಬ್ಬ ಇದ್ದ, ಅವನ ಹೆಸರು MC ಪ್ರಕಾಶ್ ಅಂತೇಳಿ. ಅವನು ನಂಗೆ ತೆಗೆದು ಇಲ್ಲಿಟ್ಬಿಟ್ಟ. ಆಯ್ತು. ಆಮೇಲೆ ನನಗೆ ಥ್ರೆಟ್ ಮಾಡ್ದೆ, ನೀನು ನಾನು ಮುಗಿಸ್ತೀನಿ. ಡ್ಯಾನಿಯಲ್ ಅಂತ ಒಬ್ಬ ಇದ್ದ ಕೊತ್ವಾಲ್ ಜೊತೆ. ಅವನು ಕೊತ್ವಾಲ್ ಹೋಗ್ತಾಯಿದ್ರು ಬೈಕಲ್ಲಿ, ನಂಗೆ ನೋಡಿಬಿಟ್ರು. ನಾನು ಬೈಕಲ್ಲಿ ಹೋಗ್ತಾಯಿದ್ದೆ, ಅಲ್ಲೂ ಅಡ್ಡ ಹಾಕಿದ್ರು. ಇದು ನನಗೆ ಅವಾಗವಾಗ ಹಿಂಸೆ ಥರ ಆಗ್ಬಿಟ್ಟಿತ್ತು. ಅಟ್ ದ ಸೇಮ್ ಟೈಮ್ ನಾನು ಏನು ಮಾಡೋಕ್ಕೂ ನನ್ನ ಕೈಲಿ ಅವಾಗ ಆಗೋದಿಲ್ಲ ಅಂತ ಗೊತ್ತು. ಆದರೆ ಮಾಡಬೇಕು ಅನ್ನೋದೊಂದಿದೆ, ಇವನು ಹೆಂಗಾರು ಇವನ ಕೈಲಿ ತಪ್ಪಿಸ್ಕೊಬೇಕು ಅಂತೇಳಿ. ಇಷ್ಟೆಲ್ಲ ಆದ್ರೂ ಇದು ತನ್ನ ತಂದೆಯದೇ ಕೆಲಸ ಅಂತ ವರದರಾಜ್ಗೆ ಸಣ್ಣದೊಂದು ಸಂಶಯ ಕೂಡ ಬಂದಿರಲಿಲ್ಲ. ಪ್ರೀತಿಸಿದ ಹುಡುಗಿ ಜೊತೆ ಎಲ್ಲಿಗೆ ಹೋಗೋದಕ್ಕೂ ಭಯ. ಕೊತ್ವಾಲ್ ನೋಡಿಬಿಟ್ರೆ ಗತಿಯೇನು ಅನ್ನೋ ಹೆದರಿಕೆ. ತಲೆ ಕೆಟ್ಟಂತಾಗಿ ಆಗಿದ್ದಾಗ್ಲಿ ಅವನನ್ನ ಮುಗಿಸೇ ಬಿಡಬೇಕು ಅಂದುಕೊಂಡು ಬಿಟ್ಟ ಏಳಸು ಹುಡುಗ. ನೆನಪಿರ್ಲಿ, ಅದು ಕೊತ್ವಾಲನ ಹೆಸರು ಕೇಳಿದ್ರೆ ಜನ ನಡುಕ್ತಿದ್ದ ಕಾಲ. ಆತ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ರೆ ಎದುರಿಗೆ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ. ಅಂಥದ್ರಲ್ಲಿ ಆಗ ಇನ್ನೂ ಸರಿಯಾಗಿ ಮೀಸೆ ಕೂಡ ಮೂಡಿರ್ದಿದ್ದ ವರದರಾಜ್ ನಾಯಕ್ ಆತನನ್ನ ಕೊಂದು ಬಿಡಬೇಕು ಅಂತ ಯೋಚಿಸ್ತಿದ್ರು. ನಮ್ಮನ್ನೇ ಗುರಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಯಾರು ಅಂತ ಸ್ವಲ್ಪ ನೋಡು ಡ್ಯಾನಿ. ಅವನು ನಾನು ಹುಡ್ಕೋಕ್ ಶುರು ಮಾಡಿದೆ. ಅವಾಗ ನಾನು ಹುಡ್ಕೋಕ್ ಶುರು ಮಾಡಿದೆ. ಅವಾಗ ಇವ್ರು ಇನ್ನೂ ಸಿಕ್ಕಿರಲಿಲ್ಲ ನನಗೆ. ಶ್ರೀಧರ್ ಬಚ್ಚನ್ ಯಾರೂ ಸಿಕ್ಕಿಲ್ಲ. ಅವಾಗ ನಾನು ಇದು ಗೂಡ್ಸ್ ವೆಹಿಕಲ್ ಇತ್ತು, ಮೆಟಡೋರ್ ವ್ಯಾನು. ಅದರಲ್ಲಿ ಇವನು ಎಲ್ಲಾದರೂ ಸಿಕ್ಕಿರೋದು ನನಗೆ ಅವ್ನು ತೊಗೊಂಡು ಡ್ಯಾಶ್ ಮಾಡಿಬಿಡ್ತೀನಿ ಫಸ್ಟು. ಅವಾಗ ಕೆಳಗೆ ಬಿದ್ದ ಅದು ಅವನ ಮೇಲೆ ಹತ್ತಿಸ್ಬಿಡ್ತೀನಿ. ಇಲ್ಲದೆ ನಾನು ಅವನಿಗೆ ಹೊಡೆದು ಕೊಚ್ಚಿ ಸಾಯಿಸ್ಬಿಡ್ತೀನಿ. ಬಂದಿತ್ತು. ಯಾಕಂದ್ರೆ ನನ್ನ ಜೀವನ ಅವನು ಶುರು ಮಾಡೋಕ್ಕಿಂತ ಸ್ವಲ್ಪ ದಿವಸ ಮುಂಚೆ, ಆ ಹಿಂಸೆ ಶುರು ಆಗಿನ ಮುಂಚೆ ನಾನು ತುಂಬಾ ಚೆನ್ನಾಗಿದೆ.
ನಾವು ತುಂಬಾ ಚೆನ್ನಾಗಿದ್ದು, ನಮ್ಗೆ ಎಲ್ಲೂ ಯಾರು ಗುರುತು ಪರಿಚಯ ಏನಿಲ್ಲ, ನಾವು ಎಲ್ಲಿ ಬೇಕಿರೋ ಹೋಗ್ಬೋದಿತ್ತು, ವಿಷಯಗಳೇ ಗೊತ್ತಿರಲಿಲ್ಲ. ಏನೂ ಗೊತ್ತಿಲ್ಲ, ಎಲ್ಲಿ ಬೇಕಿರೋ ಕೂತ್ಕೊಬೋದಿತ್ತು. ಎಲ್ಲಿ ಪಾರ್ಕಲ್ಲಿ ಕೂತ್ಕೊಬೋದು, ಇಲ್ಲ MG ರೋಡಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಎಷ್ಟೋ ಸರಿ ಇದು ಮಾಡಿ ಮಾತಾಡ್ಕೊಂಡು ಕೂತು. ಇದು ಶುರು ಆದಮೇಲೆ ನನ್ನ ಇದೇ ಹೋಯ್ತು, ಫ್ರೀಡಮ್ಮೇ ಹೋಯ್ತು, ಫ್ರೀಡಮ್ಮು ಪ್ರೈವಸಿ ಎಲ್ಲ ಹೋಯ್ತು. ಇನ್ಫ್ಯಾಕ್ಟ್ ಅದು ನಾನು ಸುಮಾರು ಸಲ ಹಿಡಿದ್ದೆ, ಒಂದು ಸಲ ಮಾತ್ರ ನನಗೆ ಹೀಗೆ ಪಾಸ್ ಆದ ಅಷ್ಟೇ. MG ರೋಡಲ್ಲಿ ನನ್ನ ಗಾಡಿ ತಿರ್ಗ್ಸೋಕ್ಕಾಗಲಿಲ್ಲ, ಅಲ್ಲಿ ತಿರ್ಗಿಸೋ ಅವಕಾಶ ಸಿಕ್ಕಿದಾಗ ತಿರ್ಗಿಸ್ಕೊಂಡು ಹೋದೆ ಫಾಸ್ಟಾಗಿ, ಸಿಗಲಿಲ್ಲ. ಅಂಥ ಟೈಮ್ನಲ್ಲಿ ಇವರಿಗೆ ಶಿವಾಜಿನಗರದಲ್ಲಿ ಒಂದಷ್ಟು ಹುಡುಗರ ಕಾಂಟ್ಯಾಕ್ಟ್ ಬೆಳೆದಿತ್ತು. ಕಾರು ಬೈಕ್ಗಳ ಹುಚ್ಚಿದ್ದ ಹುಡುಗನಾದ್ರಿಂದ ಆವಾಗ ಆ ಕಡೆ ಹೋಗಿ ಬರೋ ಅಭ್ಯಾಸ ಇತ್ತಲ್ಲ, ಅಲ್ಲಿ ಹಂಗೆ ಪರಿಚಯವಾದವನು ಸರ್ದಾರ್. ಆ ಸರ್ದಾರ್ಗೂ ಕೊತ್ವಾಲ್ನಿಗೂ ತಕ್ಕ ಮಟ್ಟಿಗೆ ಪರಿಚಯ ಇತ್ತು. ಆ ಸರ್ದಾರ್ ಗೆಳೆಯ ಮುನೀರ್ ಅನ್ನೋನು ವರದರಾಜ್ಗೆ ಪರಿಚಯ ಮಾಡಿಸಿದ್ದು ಈ ಶ್ರೀಧರ್ನನ್ನ. ಶ್ರೀಧರ್ದ ಪರಿಚಯ ಆದ ತಕ್ಷಣ ನನಗೆ ಗೊತ್ತಾಯಿತು, ಹೀ ಸೀಮ್ಸ್ ಟು ಬಿ ವೆರಿ ಡೀಸೆಂಟ್ ಆ್ಯಂಡ್ ಇಂಟೆಲಿಜೆಂಟ್, ರಿಲಯಬಲ್, ಟ್ರಸ್ಟ್ ವರ್ದಿ. ಯಾಕೆ ಆ ಫೀಲ್ಡಲ್ಲಿ ನನಗೆ ಏನೂ ಗೊತ್ತಿಲ್ಲ. ಒಂದೇ ಒಂದು ಗೊತ್ತಿರೋದೇನೆಂದರೆ ಭಾಳ ಡೇಂಜರಸ್ ಫೀಲ್ಡ್ ಅಂತೇಳಿ. ಸೊ ಆ ಡೇಂಜರ್ನ ನಾನು ಐಡೆಂಟಿಫೈ ಮಾಡೋದು ಹೇಗೆ ನನಗೆ ಆಗ್ತಿರಲಿಲ್ಲ. ಆವಾಗ ಶ್ರೀಧರ್ ಸಿಕ್ಕಿದ್ರು. ಫಸ್ಟ್ ಒಂದು 2 ಸಲ ಅಲ್ಲೇ ಕೆಫೆಡಿ ಏರ್ಲೈನ್ಸಲ್ಲಿ ಮಾತಾಡಿದ್ವಿ. ಅವ್ರು ಮಾತಾಡೋ ರೀತಿ ಇದೆಲ್ಲ ನನಗೆ ಅನ್ನಿಸ್ತು, ಈಸ್ ಡಿಪೆಂಡಬಲ್ ಅಂತೇಳಿ. ಈ ವಿಷಯ ಏನೂ ಮಾತಾಡಿಲ್ಲ, ಹೀಗೆ ಜನರಲ್ಲಾಗಿ ಮಾತಾಡುವಾಗಲೇ. ಇವತ್ತಿನ ಅಗ್ನಿ ಶ್ರೀಧರ್ ಅವಾಗಿನ್ನೂ ಕನಕಪುರದಿಂದ ಬೆಂಗಳೂರಿಗೆ ವಲಸೆ ಬಂದಿದ್ದ ಶ್ರೀಧರ್ ಮಾತ್ರ ಆಗಿದ್ದರು. ಮನಸ್ಸಿನ ತುಂಬ ಕೊತ್ವಾಲ್ ಮೇಲಿನ ದ್ವೇಷ ತುಂಬಿಕೊಂಡು ಹೇಗಾದರೂ ಮಾಡಿ ಆತನನ್ನು ಮುಗಿಸ್ಬಿಡಬೇಕು ಅಂತ ಓಡಾಡ್ತಾ ಇದ್ದ ವರದರಾಜ್ ನಾಯಕ್ಗೆ ಪರಿಚಯ ಆದರು ಶ್ರೀಧರ್. ಆಗ ಶ್ರೀಧರ್ಗೂ ಕೂಡ ಕೊತ್ವಾಲ್ ರಾಮಚಂದ್ರನ ಮೇಲೆ ಹಳೆಯ ಸಿಟ್ಟಿತ್ತು. ಇಬ್ಬರೂ ಸೇರಿ ಹೇಗಾದರೂ ಮಾಡಿ ಆ ಪಾತಕಿಯನ್ನ ಮುಗಿಸಿಬಿಡಬೇಕು ಅಂತ ಹವಣಿಸ್ತಾ ಇದ್ದಾಗ ಅವರ ಬೆಂಬಲಕ್ಕೆ ಇನ್ನೊಬ್ಬ ಬಂದ. ಆತ ಯಾರು ಅಂತ ಹೇಳಿದರೆ ನೀವು ಬೆಚ್ಚಿ ಬೀಳ್ತೀರಿ. ಒಂದು ಸಣ್ಣ ಬ್ರೇಕ್ನ ನಂತರ ಆ ವಿಚಾರ ಹೇಳ್ತೀನಿ.